ಹಲೋ ಫ್ರೆಂಡ್ಸ್, ತಮಗೆಲ್ಲರೂ ಕೂಡ ಜ್ಞಾನಕಾಶಿ ಅಕಾಡೆಮಿಗೆ ಸ್ವಾಗತ. ಈ ಒಂದು ಕ್ಲಾಸ್ನಲ್ಲಿ 9ನೇ ತರಗತಿಯ ಚತುರ್ಭುಜಗಳು ಈ ಒಂದು ಚಾಪ್ಟರ್ ಮೇಲೆ ನಾವು ಹಿಂದಿನ ಒಂದು ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡಿದ್ವಿ. ಇವಾಗ ಮುಂದುವರೆದು ಚತುರ್ಭುಜಗಳು ಈ ಒಂದು ಚಾಪ್ಟರ್ಗೆ ಸಂಬಂಧಿಸಿದ ಮುಂದಿನ ಒಂದು ಕಾನ್ಸೆಪ್ಟ್ ಆದ ಸಮಾಂತರ ಚತುರ್ಭುಜದ ಗುಣಲಕ್ಷಣಗಳು ಈ ಒಂದು ಕಾನ್ಸೆಪ್ಟ್ ಮೇಲೆ ಈ ಒಂದು ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡೋಣ. ಅದಕ್ಕೂ ಮುಂಚೆ ಈ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಸಮಾಂತರ ಚತುರ್ಭುಜಕ್ಕೆ ಸಂಬಂಧಿಸಿದಾಗೆ ನೆಕ್ಸ್ಟ್ ಒಂದು ಗುಣಲಕ್ಷಣವನ್ನು ನೋಡೋಣ. ಪ್ರಮೇಯ 8.4 ಒಂದು ಸಮಾಂತರ ಚತುರ್ಭುಜದಲ್ಲಿ ಅಭಿಮುಖ ಕೋನಗಳು ಕೂಡ ಏನಾಗಿರ್ತವೆ, ಸಮನಾಗಿರ್ತವೆ. ಒಂದು ಸಮಾಂತರ ಚತುರ್ಭುಜದ ಅಭಿಮುಖ ಬಾಹುಗಳು ಸಮನಾಗಿದ್ದರೆ ಅಭಿಮುಖ ಕೋನಗಳು ಕೂಡ ಏನಾಗಿರ್ತವೆ, ಸಮಾನವಾಗಿರ್ತವೆ. ಪ್ರಮೇಯ 8.5 ಪ್ರಮೇಯ 8.4ರ ಒಂದು ವಿಲೋಮವಾಗಿದೆ. ಸಮಾಂತರ ಚತುರ್ಭುಜದ ಅಭಿಮುಖ ಕೋನಗಳು ಸಮ ಅಂತ ಇದೆ. ಹಾಗಿದ್ದರೆ ಅದರ ವಿಲೋಮ, ಈ ಒಂದು ಪ್ರಮೇಯ 8.4ರ ವಿಲೋಮ ಏನಪ್ಪ ಅಂದರೆ, ಒಂದು ಸಮಾಂತರ ಚತುರ್ಭುಜ ಒಂದು ಜೊತೆ ಕೋನಗಳು ಸಮವಿದ್ದಾಗ ಅದು ಸಮಾಂತರ ಚತುರ್ಭುಜವಾಗಿರುತ್ತೆ. ಇದನ್ನು ನಾವೀಗ ಸಾಧನೆ ಮಾಡಿ ನೋಡೋದಾದರೆ, ಸಮಾಂತರ ಚತುರ್ಭುಜದ ಇನ್ನೂ ಒಂದು ಗುಣಲಕ್ಷಣವಿದೆ, ಅದನ್ನೇ ನಾವೀಗ ಅಧ್ಯಯನ ಮಾಡ್ತಾ ಇದ್ದೀವಿ. ABCD ಒಂದು ಸಮಾಂತರ ಚತುರ್ಭುಜವನ್ನು ರಚಿಸಿ ಎರಡು ಕರ್ಣಗಳು O ಬಿಂದುವಿನಲ್ಲಿ ಛೇದಿಸುವಂತೆ ಕರ್ಣಗಳನ್ನು ಎಳೆಯಬೇಕು. ಈ ರೀತಿಯಾಗಿ ಚಿತ್ರವನ್ನು ರಚನೆ ಮಾಡ್ಕೋಬೇಕು. ABCD ಅನ್ನುವಂಥ ಒಂದು ಚತುರ್ಭುಜವನ್ನು ತೆಗೆದು ಎರಡು ಕರ್ಣಗಳನ್ನು ರಚನೆ ಮಾಡಿಕೊಂಡು ಅದು O ಬಿಂದುವಿನಲ್ಲಿ ಛೇದಿಸುವ ಹಾಗೆ ನಾವು ಚಿತ್ರವನ್ನು ರಚನೆ ಮಾಡಿಕೊಂಡು, ನಂತರ ಇಲ್ಲಿ OA OA OB OC OD ಅಳತೆ ಮಾಡಿದಾಗ ಇಲ್ಲಿ ಎರಡು ಕರ್ಣಗಳು ಪರಸ್ಪರ ಒಂದು ಬಿಂದುವಿನಲ್ಲಿ ಛೇದಿಸಿದಾಗ ಒಂದು ಸಮಾಂತರ ಚತುರ್ಭುಜದ ಅಭಿಮುಖ ಬಾಹುಗಳು ಸಮನಾಗಿದ್ದಾಗ ಅಲ್ಲಿ ಉಂಟಾದ ಕರ್ಣಗಳಿಂದ ಉಂಟಾದ ಒಂದು ಮಧ್ಯಬಿಂದುವನ್ನು ನೋಡಿದಾಗ, ಇಲ್ಲಿ O ಎನ್ನುವಂಥದ್ದು ಮಧ್ಯಬಿಂದುವಾಗಿದ್ದಾಗ OA OB OCಗಳನ್ನು ಅಳತೆ ಮಾಡಿದಾಗ ನಾವು ಏನನ್ನು ಗೊತ್ತು ಮಾಡ್ಕೋತೀವಪ್ಪ ಅಂದರೆ OA OC ಆಗಿರುತ್ತೆ, ಅದೇ ರೀತಿಯಾಗಿ OB OD ಆಗಿರೋದನ್ನು ನಾವು ಗಮನಿಸ್ತೀವಿ. ಅಥವಾ ಈ ಕರ್ಣಗಳಿಗೆ O ಒಂದು ಮಧ್ಯಬಿಂದು ಆಗಿದೆ ಅಂತ ನಾವಿಲ್ಲಿ ಹೇಳ್ಬೋದು. ಇನ್ನು ಹೆಚ್ಚು ಸಮಾಂತರ ಚತುರ್ಭುಜಗಳನ್ನು ತೆಗೆದುಕೊಂಡು ಈ ರೀತಿಯಾದ ಚಟುವಟಿಕೆಗಳನ್ನು ಮಾಡಿ ಎನ್ನುವಂಥದ್ದು ಈ ಒಂದು ಪ್ರಮೇಯದಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಇವಾಗ ಸಮಾಂತರ ಚತುರ್ಭುಜದ ಅಭಿಮುಖ ಕೋನಗಳು ಸಮನಾಗಿದ್ದಾಗ ಅದು ಸಮಾಂತರ ಚತುರ್ಭುಜವಾಗಿರುತ್ತೆ. ಇದು ಕೂಡ ಒಂದು ಸಮಾಂತರ ಚತುರ್ಭುಜದ ಗುಣಲಕ್ಷಣವಾಗಿದೆ. ಈ ರೀತಿಯಾದ ಗುಣಲಕ್ಷಣಗಳು ಅಬ್ಜೆಕ್ಟಿವ್ ಟೈಪ್ ಕ್ವಶನಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತು 2 ಮಾರ್ಕ್ಸ್ ಕ್ವಶನ್ಗೆ ಸಮಾಂತರ ಚತುರ್ಭುಜದ ಗುಣಲಕ್ಷಣಗಳನ್ನು ಬರೀರಿ ಎನ್ನುವಂಥದ್ದನ್ನು ಪ್ರಶ್ನೆಯನ್ನು ಕೇಳ್ಬೋದು, ಅಥವಾ ಪ್ರಶ್ನೆಯನ್ನು ಯಾವ ರೀತಿಯಾಗಿ ಕೂಡ ಕೇಳ್ಬೋದು. ಇವಾಗ ಸಮಾಂತರ ಚತುರ್ಭುಜ ಅಭಿಮುಖ ಕೋನಗಳು ಏನಾಗಿರ್ತವೆ ಅಂತ ಪ್ರಶ್ನೆಗಳನ್ನ ಕೇಳ್ಬೋದು, ಅಭಿಮುಖ ಬಾಹುಗಳು ಏನಾಗಿರ್ತವೆ ಅಂತ ಪ್ರಶ್ನೆಗಳನ್ನ ಕೇಳ್ಬೋದು. ನೆಕ್ಸ್ಟ್ ಪ್ರಮೇಯ 8.6 ಪ್ರಮೇಯ 8.6 ಏನು ಹೇಳುತ್ತೆ ಅಂತ ನೋಡೋದಾದರೆ, ಸಮಾಂತರ ಚತುರ್ಭುಜದ ಕರ್ಣಗಳು ಪರಸ್ಪರ ಆರ್ಧಿಸುತ್ತವೆ. ಇವಾಗ ABCD ಅನ್ನುವಂಥದ್ದು ಒಂದು ಸಮಾಂತರ ಚತುರ್ಭುಜ ಆದರೆ ಇವುಗಳಿಂದ ಎರಡು ಕರ್ಣಗಳಿದ್ದಾವೆ. ಇವುಗಳು ಏನು ಮಾಡ್ತೇವೆ, O ಬಿಂದುವಿನಲ್ಲಿ ಛೇದಿಸ್ತಾ ಇದ್ದಾವೆ. ಈ ಛೇದಿಸುವಂಥ ಬಿಂದುಗಳು ಏನು ಮಾಡ್ತವೆ ಅಂದರೆ ಪರಸ್ಪರ ಅರ್ಧಿಸುತ್ತವೆ ಎನ್ನುವಂಥದ್ದು ಇನ್ನೊಂದು ಗುಣಲಕ್ಷಣವಾಗಿದೆ. ಸಮಾಂತರ ಚತುರ್ಭುಜದ ಕರ್ಣಗಳು ಪರಸ್ಪರ ಛೇದಿಸಿದರೆ ಏನಾಗುತ್ತದೆ, ಇಲ್ಲಿ ನಾವು 8.6 ವಿಲೋಮವನ್ನು ಕೆಳಗಂಟಿದೆ. ಈ ಒಂದು ಪ್ರಮೇಯದ ವಿಲೋಮವನ್ನು ಸಾಧಿಸಿದ್ದಾರೆ, ಅದನ್ನು ನೋಡೋಣ. ಈ ಒಂದು ಪ್ರಮೇಯಕ್ಕೆ ಸಂಬಂಧಿಸಿದ ವಿಲೋಮ ಏನಪ್ಪ ಇದೆ, 8.7 ಪ್ರಮೇಯ ಅಂತ ನಾವು ನೋಡ್ತಾ ಹೋದಾಗ, ಒಂದು ಸಮಾಂತರ ಚತುರ್ಭುಜದಲ್ಲಿ ಕರ್ಣಗಳು ಪರಸ್ಪರ ಆರ್ಧಿಸಿದರೆ ಅದು ಸಮಾಂತರ ಚತುರ್ಭುಜವಾಗಿದೆ ಎನ್ನುವಂಥದ್ದು ವಿಲೋಮ ಪ್ರಮೇಯ ಆಗಿದೆ. ಈ ಫಲಿತಾಂಶವನ್ನು ನಾವು ನೋಡ್ತಾ ಹೋದಾಗ, ಇವಾಗ ABCD ಎನ್ನುವಂಥದ್ದು ಒಂದು ಸಮಾಂತರ ಚತುರ್ಭುಜ ಆದರೆ OAಗೆ OC ಸಮನಾಗಿರ್ತದೆ, ಅದೇ ರೀತಿಯಾಗಿ ODಗೆ BO ಎನ್ನುವಂಥದ್ದು ಸಮನಾಗಿರ್ತದೆ. ಆದ್ದರಿಂದ ತ್ರಿಭುಜ AOB ತ್ರಿಭುಜ DOC ಎರಡು ಕೂಡ ಸರ್ವಸಮ ತ್ರಿಭುಜಗಳಾಗಿರ್ತವೆ. ಯಾಕಪ್ಪ ಅಂತಂದರೆ ಈ ಎರಡು ತ್ರಿಭುಜದ ಬಾಹು ಕೋನ ಬಾಹು ಅಂದರೆ ODಗೆ OB ಸಮನಾಗಿರ್ತದೆ, ಅದೇ ರೀತಿಯಾಗಿ OAಗೆ OC ಸಮನಾಗಿರ್ತದೆ, ಅದೇ ರೀತಿಯಾಗಿ ಆ್ಯಂಗಲ್ AOB ಆ್ಯಂಗಲ್ DOC ಎರಡು ಕೂಡ ಸಮನಾಗಿರ್ತವೆ. ಯಾಕಂದರೆ ಎರಡು ಕೂಡ ಶೃಂಗಾಭಿಮುಖ ಕೋನಗಳು, ಹೌದಲ್ವ? ಹಾಗಿದ್ರೆ ABಗೆ ಪ್ಯಾರಲಲ್ CD ಆಗಿರುತ್ತೆ. ABಗೆ
ಡಿ ಸಿ ಎನ್ನುವಂಥದ್ದು ಸಮಾನಾಂತರವಾಗಿರ್ತದೆ. ಅದೇ ರೀತಿಯಾಗಿ ಬಿ ಸಿಗೆ ಎ ಡಿ ಎನ್ನುವಂಥದ್ದು ಸಮಾನಾಂತರವಾಗಿರ್ತದೆ. ಹಾಗಿದ್ರೆ ಎ ಬಿ ಸಿ ಡಿ ಒಂದು ಸಮಾಂತರ ಚತುರ್ಭುಜ ಅಂತ ನಾವಿಲ್ಲಿ ಸಾಧನೆಯನ್ನು ಮಾಡ್ಬೋದು. ಓಕೆ ಫ್ರೆಂಡ್ಸ್, ಸಮಾಂತರ ಚತುರ್ಭುಜಕ್ಕೆ ಸಂಬಂಧಿಸಿದ ಒಟ್ಟು 7 ಗುಣಲಕ್ಷಣಗಳನ್ನು ನೀವು ತಿಳ್ಕೊಂಡ್ರಿ. ಎಕ್ಸಾಮ್ ಪರ್ಪಸ್ಗೆ ತುಂಬಾ ಇಂಪಾರ್ಟೆಂಟ್ ಮತ್ತು ಇದಕ್ಕೆ ಸಂಬಂಧಿಸಿದ ಎಕ್ಸಾಂಪಲ್ಗಳನ್ನು ನೀವು ಸಾಲ್ವ್ ಮಾಡಬೇಕಾದ್ರೆ ಈ ಅಷ್ಟು ಗುಣಲಕ್ಷಣಗಳನ್ನು ನೀವು ತಿಳ್ಕೊಂಡಿರಬೇಕಾಗುತ್ತದೆ. ಉದಾಹರಣೆ ಒಂದು ಏನಂತ ಇದೆ, ಆಯತದ ಪ್ರತಿಯೊಂದು ಕೋನವು ಒಂದು ಲಂಬಕೋನ ಎಂದು ತೋರಿಸಿ ಎನ್ನುವಂಥದ್ದು ಪ್ರಶ್ನೆಯಾಗಿದೆ. ಇವಾಗ ಆಯತ ಪ್ರತಿಯೊಂದು ಕೋನವು ಏನಾಗಿರುತ್ತೆ, 90 ಡಿಗ್ರಿಗೆ ಸಮನಾಗಿರ್ತದೆ ಎನ್ನುವುದನ್ನು ತೋರಿಸಿ ಎನ್ನುವಂಥದ್ದಿದೆ. ಪರಿಹಾರ ನೋಡ್ತಾ ಹೋಗೋಣ. ಆಯತ ಎಂದರೆ ಏನಂತ ನಾವು ನೋಡೋದಾದರೆ, ಆಯತವು ಒಂದು ಕೋನವು ಲಂಬಕೋನ ಆಗಿರುವ ಒಂದು ಸಮಾಂತರ ಚತುರ್ಭುಜವಾಗಿದೆ. ಆಯತ ಅಂದರೆ ಏನು, ಪ್ರತಿಯೊಂದು ಕೋನವು ಲಂಬಕೋನ ಆಗಿರುತ್ತೆ, ಆದರೂ ಕೂಡ ಅದು ಸಮಾಂತರ ಚತುರ್ಭುಜವಾಗಿರ್ತದೆ. ಹಾಗಾದರೆ ಎ ಬಿ ಸಿ ಡಿ ಒಂದು ಆಯತವಾಗಿದ್ದು ಆ್ಯಂಗಲ್ ಏನಾಗಿದೆ 90 ಡಿಗ್ರಿ ಆಗಿರಲಿ. ಆ್ಯಂಗಲ್ ಎ 90 ಡಿಗ್ರಿ ಆಗಿದ್ದರೆ ಆ್ಯಂಗಲ್ ಬಿ ಸಿ ಡಿಗಳು ಕೂಡ ನಾವು ಇಲ್ಲಿ 90 ಡಿಗ್ರಿ ಅಂತ ಹೇಳಿ ತೋರಿಸ್ಬೇಕು. ಈ ಒಂದು ಎ ಬಿ ಸಿ ಡಿ ಎನ್ನುವಂಥ ಒಂದು ಆಯತದಲ್ಲಿ ಎ ಬಿಗೆ ಬಿ ಸಿ ಎನ್ನುವಂಥದ್ದು ಸಮಾನಾಂತರವಾಗಿರ್ತದೆ. ಅದೇ ರೀತಿಯಾಗಿ ಎ ಬಿಯು ಛೇದಕ ಆಗಿದೆ. ಎ ಬಿ ಏನಾಗಿದೆ ಅಂದರೆ ಛೇದಕ ಆಗಿದೆ. ಚಿತ್ರವನ್ನು 8.12 ನಾವು ಈಗ ನೋಡಿದ್ದೀವಿ ಪ್ರಶ್ನೆಯಲ್ಲಿ. ಆ ಒಂದು ಚಿತ್ರದಲ್ಲಿ ಎ ಡಿ ಇಸ್ ಪ್ಯಾರಲಲ್ ಟು ಎ ಸಿ ಆಗಿದ್ದಾಗ ಎ ಬಿ ಒಂದು ಛೇದಕ ಆಗಿರುತ್ತದೆ. ಆದ್ದರಿಂದ ಎ ಬಿ ಎನ್ನುವಂಥದ್ದು ಒಂದು ಛೇದಕ ಆದರೆ, ಇವಾಗ ಎ ಬಿ ಎನ್ನುವಂಥದ್ದು ಒಂದು ಛೇದಕ ಆಗಿರುತ್ತೆ. ಅಥವಾ ಈಗ ಎ ಡಿಯನ್ನು ನಾವು ಇಲ್ಲಿವರೆಗೂ ಕೂಡ ಎಕ್ಸ್ಟೆಂಡ್ ಮಾಡಬೇಕು. ಅದೇ ರೀತಿಯಾಗಿ ಬಿ ಸಿಯನ್ನು ಕೂಡ ಎಕ್ಸ್ಟೆಂಡ್ ಮಾಡಿದಾಗ ಎ ಬಿ ಎನ್ನುವಂಥದ್ದು ಈ ಒಂದು ರೇಖೆಗಳನ್ನ ಏನು ಮಾಡುತ್ತೆ, ಛೇದಕ ಮಾಡಿರುತ್ತೆ. ಅದಕ್ಕಾಗಿ ಈ ಒಂದೇ ಛೇದಕದ ಎ ಬಿ ಒಂದು ಛೇದಕ ಆದರೆ ಅದರ ಪಾರ್ಶ್ವದಲ್ಲಿರುವಂತಹ ಕೋನಗಳ ಮೊತ್ತ ಯಾವಾಗಲೂ 180 ಡಿಗ್ರಿಗೆ ಸಮನಾಗಿ ಇರ್ತದೆ. ಓಕೆ, ಹಾಗಾದರೆ ಆ್ಯಂಗಲ್ ಎ ಪ್ಲಸ್ ಆ್ಯಂಗಲ್ ಬಿ ಈಕ್ವಲ್ಸ್ ಟು 180 ಆಗಿರುತ್ತೆ. ಯಾಕಂದರೆ ಛೇದಕದ ಪಾರ್ಶ್ವದಲ್ಲಿರುವಂಥ ಅಂತರ್ಕೋನಗಳ ಮೊತ್ತ ಯಾವಾಗಲೂ 180 ಡಿಗ್ರಿಗೆ ಸಮನಾಗಿರ್ತದೆ. ಇವಾಗ ಆ್ಯಂಗಲ್ ಎ ಈಕ್ವಲ್ಸ್ ಟು 90 ಡಿಗ್ರಿ ಆಗಿರಲಿ ಅಂತ ನಾವು ತೆಗೆದುಕೊಂಡಿದ್ವಿ. ಹಾಗಾದರೆ ಆ್ಯಂಗಲ್ ಬಿ ಅಂತಂದಾಗ ಆ್ಯಂಗಲ್ ಬಿ ಇಸ್ ಈಕ್ವಲ್ ಟು 180 ಮೈನಸ್ ಎ ಆ್ಯಂಗಲ್ ಎಯನ್ನು ಮಾಡಿದಾಗ 180 ಮೈನಸ್ 90 ಅಂದಾಗ ಇದು ಕೂಡ 90 ಡಿಗ್ರಿ ಆಗಿರುತ್ತೆ. ಹಾಗಾದರೆ ಆ್ಯಂಗಲ್ ಎಗೆ ಆ್ಯಂಗಲ್ ಸಿ ಸಮನಾಗಿರ್ತದೆ, ಆ್ಯಂಗಲ್ ಡಿಗೆ ಆ್ಯಂಗಲ್ ಬಿ ಸಮನಾಗಿರ್ತದೆ. ಯಾಕಂದರೆ ಸಮಾಂತರ ಚತುರ್ಭುಜದ ಅಭಿಮುಖ ಕೋನಗಳು ಏನಾಗಿರ್ತವೆ, ಸಮನಾಗಿರ್ತವೆ. ಆದ್ದರಿಂದ ಆ್ಯಂಗಲ್ ಸಿ ಈಕ್ವಲ್ಸ್ ಟು 90 ಆದರೆ ಆ್ಯಂಗಲ್ ಡಿ ಕೂಡ 90 ಆಗಿರುತ್ತೆ. ಹಾಗಾದರೆ ಪ್ರತಿಯೊಂದು ಕೋನವು 90 ಡಿಗ್ರಿ ಆಗಿದ್ದರೆ ಆಯತದ ಪ್ರತಿ ಕೋನವು ಏನಾಗಿರುತ್ತೆ, ಲಂಬಕೋನವಾಗಿದೆ ಅಂತ ನಾವಿಲ್ಲಿ ಸಾಧನೆಯನ್ನು ಮಾಡಿದ್ವಿ. ನೆಕ್ಸ್ಟ್ ಉದಾಹರಣೆ 2, ವಜ್ರಾಕೃತಿಯ ಕರ್ಣಗಳು ಪರಸ್ಪರ ಲಂಬವಾಗಿರುತ್ತವೆ ಎಂದು ತೋರಿಸಿ. ಇದು ಒಂದು ವಜ್ರಾಕೃತಿ ಆದರೆ ಅದರ ಕರ್ಣಗಳು ಪರಸ್ಪರ ಲಂಬವಾಗಿರ್ತವೆ ಅನ್ನೋದನ್ನು ತೋರಿಸಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಇವಾಗ ಪರಿಹಾರವನ್ನು ನೋಡೋಣ. ಎ ಬಿ ಸಿ ಡಿ ಒಂದು ವಜ್ರಾಕೃತಿ ಅಂತ ನಾವು ಈಗ ಪರಿಗಣಿಸಿದಾಗ ಎ ಬಿ ಸಿ ಡಿ ಅನ್ನುವಂಥದ್ದು ಒಂದು ವಜ್ರಾಕೃತಿ ಆದರೆ ಇದು ಎ ಬಿ ಇಸ್ ಈಕ್ವಲ್ ಟು ಬಿ ಸಿ ಆಗಿರುತ್ತೆ. ಅದೇ ರೀತಿಯಾಗಿ ಸಿ ಡಿ ಈಕ್ವಲ್ಸ್ ಟು ಡಿ ಆಗಿರ್ತದೆ. ಯಾಕಂದರೆ ಈ ಒಂದು ವಜ್ರಾಕೃತಿಯ ಎಲ್ಲ ಬಾಹುಗಳು ಏನಾಗಿರ್ತವೆ, ಸಮನಾಗಿರ್ತವೆ. ಓಕೆ, ಹಾಗಾದರೆ ಇಲ್ಲಿ ಕರ್ಣಗಳು ಏನು ಮಾಡ್ತಾ ಇದ್ದಾವೆ, ಓ ಬಿಂದುವಿನಲ್ಲಿ ಛೇದಿಸ್ತಾ ಇದ್ದಾವೆ. ಹಾಗಾಗಿ ಈ ಒಂದು ಕರ್ಣಗಳು ಓ ಬಿಂದುವಿನಲ್ಲಿ ಛೇದಿಸೋದ್ರಿಂದ ಆ್ಯಂಗಲ್ ಇಲ್ಲಿ ತ್ರಿಭುಜಗಳು ಉಂಟಾಗ್ತವೆ. ಟ್ರಯಾಂಗಲ್ ಎ ಒ ಬಿ ಮತ್ತು ಟ್ರಯಾಂಗಲ್ ಒ ಸಿ ಡಿ ಎರಡು ತ್ರಿಭುಜಗಳನ್ನು ನಾವು ಕನ್ಸಿಡರ್ ಮಾಡಿದಾಗ ಇಲ್ಲಿ ಒ ಎ ಇಸ್ ಈಕ್ವಲ್ ಟು ಒ ಸಿ ಆಗಿರುತ್ತೆ. ಯಾಕಂದರೆ ಸಮಾಂತರ ಚತುರ್ಭುಜದ ಕರ್ಣಗಳು ಏನಾಗಿರ್ತವೆ, ಪರಸ್ಪರ ಅರ್ಧಿಸುತ್ತವೆ. ಹಾಗಾದರೆ ಈ ಎರಡು ತ್ರಿಭುಜಗಳನ್ನು ಸಂಬಂಧಿಸಿದ ಹಾಗೆ ಇಲ್ಲಿ ಒ ಡಿ ಇಸ್ ಈಕ್ವಲ್ಸ್ ಟು ಒ ಡಿ ಆಗಿರುತ್ತೆ. ಯಾಕಪ್ಪ ಅಂದರೆ ಇದು ಈ ಒಂದು ತ್ರಿಭುಜಗಳಿಗೆ ಸಾಮಾನ್ಯ ಬಾಹುವಾಗಿರುತ್ತೆ. ಅದೇ ರೀತಿಯಾಗಿ ಎ ಡಿ ಈಕ್ವಲ್ಸ್ ಟು ಸಿ ಡಿ ಇದೆ. ಎ ಡಿ ಈಕ್ವಲ್ಸ್ ಟು ಸಿ ಡಿ ಇದೆ. ಯಾಕಪ್ಪ ಅಂದರೆ ಎ ಡಿ ಇಸ್ ಈಕ್ವಲ್ ಟು ಸಿ ಡಿ ಇದೆ. ಯಾಕಂದರೆ ಈ ಒಂದು ವಜ್ರಾಕೃತಿಯ ಬಾಹುಗಳು ಏನಾಗಿರ್ತವೆ, ಸಮನಾಗಿರ್ತವೆ. ಆದ್ದರಿಂದ ತ್ರಿಭುಜ ಎ ಒ ಡಿ, ತ್ರಿಭುಜ ಎ ಒ ಡಿ ಮತ್ತು ತ್ರಿಭುಜ ಸಿ ಒ ಡಿಗಳು ಏನಾಗಿರ್ತವೆ, ಇಲ್ಲಿ ನೋಡಿ ಓ ಬಿಂದುವಿನಲ್ಲಿ ಅರ್ಧಿಸೋದ್ರಿಂದ ಎ ಒ ಇಸ್ಕೊಲ್ ಟು ಒ ಸಿ ಆದರೆ ಎರಡು ಬಾಹುಗಳು ಸಮನಾಗಿರ್ತವೆ. ಒ ಡಿ ಎನ್ನುವಂಥದ್ದು ಸಾಮಾನ್ಯ ಬಾಹುವಾಗಿದೆ. ಎ ಡಿ ಈಕ್ವಲ್ ಟು ಡಿ ಸಿ ಅಂದಾಗ ಇದು
ವಜ್ರಾಕೃತಿ ಎಲ್ಲ ಬಾಹುಗಳು ಸಮನಾಗಿರೋದ್ರಿಂದ AD = DC ಆಗಿರುತ್ತೆ. ಆದ್ದರಿಂದ ಬಾಹು 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 ಸರ್ವಸಮತೆಯ ನಿಯಮವನ್ನು ಈ ಎರಡು ತ್ರಿಭುಜಗಳು ಹೊಂದಿರೋದ್ರಿಂದ ಬಾ ಸರ್ವಸಮತೆಯ ನಿಯಮವನ್ನು ಹೊಂದಿದೆ. ಹಾಗಾದರೆ ಆ್ಯಂಗಲ್ AOD = ಆ್ಯಂಗಲ್ COD. AOD = COD. ಯಾಕಪ್ಪ ಅಂದರೆ ಸಮರೂಪ ತ್ರಿಭುಜದ ಅನುರೂಪ ಭಾಗಗಳು ಸಮನಾಗಿರೋದ್ರಿಂದ ಆ್ಯಂಗಲ್ AOD = ಆ್ಯಂಗಲ್ COD ಆಗಿರುತ್ತೆ. ಆದರೆ ಈ ಎರಡು ಕೋನಗಳನ್ನು ನಾವೀಗ ನೋಡಿದಾಗ AOD COD ಎರಡೂ ಕೂಡ ಸರಳ ಯುಗ್ಮಗಳು. ಯಾಕಪ್ಪ ಅಂದರೆ COD ಯಾಕಂದರೆ DO ಎನ್ನುವಂಥದ್ದು AC ರೇಖೆ ಮೇಲೆ ನಿಂತಿದೆ. ಹಾಗಾದರೆ ಈ ಎರಡು ಕೋನಗಳೇನಾಗಿರ್ತವೆ? ಸರಳ ಯುಗ್ಮಗಳು, ಅಂದರೆ ಎರಡು ಕೂಡ ಸಮಾನವಾಗಿರ್ತವೆ. ಆದ್ದರಿಂದ 2 ಟೈಮ್ಸ್ ಆಫ್ ಆ್ಯಂಗಲ್ AOD = 180 ಅಂದಾಗ AOD = 90 ಡಿಗ್ರಿ. ಹಾಗಾದರೆ ವಜ್ರಾಕೃತಿಯ ಕರ್ಣಗಳು ಪರಸ್ಪರ ಲಂಬವಾಗಿರ್ತವೆ ಅಂಥೇಳಿ ನಾವಿಲ್ಲಿ ಸಾಧನೆಯನ್ನು ಮಾಡಿದ್ವಿ. ನೆಕ್ಸ್ಟ್ ಉದಾಹರಣೆ 3. ಒಂದು ಸಮದ್ವಿಬಾಹು ತ್ರಿಭುಜ ABCಯಲ್ಲಿ ABC = AC ಆಗಿದೆ. ಬಾಹ್ಯಕೋನ PACಯನ್ನು AD ದ್ವಿಭಾಗಿಸುತ್ತದೆ ಮತ್ತು CD is parallel to AB ಆಗಿದ್ದರೆ ಮೊದಲನೇದು ಆ್ಯಂಗಲ್ DAC = ಆ್ಯಂಗಲ್ BCA ಆದರೆ ಮತ್ತು ಎರಡನೇದು ABCD ಒಂದು ಸಮಾಂತರ ಚತುರ್ಭುಜ ಎಂದು ತೋರಿಸಿ ಎನ್ನುವಂಥದ್ದು ಪ್ರಶ್ನೆ ಇದೆ. ಪರಿಹಾರವನ್ನು ನೋಡ್ತಾ ಹೋಗೋಣ. ತ್ರಿಭುಜ ABC ಒಂದು ಸಮದ್ವಿಬಾಹು ತ್ರಿಭುಜ ಆದರೆ ಆ ಸಮದ್ವಿಬಾಹು ತ್ರಿಭುಜದಲ್ಲಿ ಎರಡು ಬಾಹುಗಳೇನಾಗಿರ್ತವೆ? ಸಮನಾಗಿರ್ತವೆ. AB = AC ಎನ್ನುವಂಥದ್ದು ದತ್ತದಲ್ಲಿ ಕೊಟ್ಟಿದ್ದಾರೆ. ಹಾಗಾದರೆ ಆ್ಯಂಗಲ್ ABC = ACB ಆಗಿರುತ್ತೆ. ಯಾಕಂದರೆ ಸಮಬಾಹುಗಳಿಗೆ ಅಭಿಮುಖವಾಗಿರುವಂಥ ಕೋನಗಳು ಕೂಡ ಏನಾಗಿರ್ತವೆ? ಸಮವಾಗಿರ್ತವೆ. ಇದು ಒಂದು ಸಮದ್ವಿಬಾಹು ತ್ರಿಭುಜದ ಪ್ರಾಪರ್ಟಿ ಆಗಿದೆ ಅಥವಾ ಗುಣಲಕ್ಷಣ ಆಗಿದೆ. ಹಾಗಾದರೆ ಈ ಒಂದು ಚಿತ್ರವನ್ನು ಗಮನಿಸಿದಾಗ ಆ್ಯಂಗಲ್ PAC = PAD ಪ್ಲಸ್ ACD ಆಗಿರುತ್ತೆ. ಯಾಕಂದರೆ ತ್ರಿಭುಜದ ಬಾಹ್ಯಕೋನ ಇದಾಗಿದೆ. ಇವಾಗ PACಯನ್ನು ನಾವು ನೋಡಿದಾಗ PAC ಎನ್ನುವಂಥದ್ದು ABC ಮತ್ತು ACBಗೆ ಸಮನಾಗಿರ್ತದೆ. ಯಾಕಂದರೆ ಒಂದು ತ್ರಿಭುಜದ ಬಾಹ್ಯಕೋನದ ಅಭಿಮುಖವಾಗಿರುವಂಥ ಕೋನಗಳ ಮೊತ್ತಕ್ಕೆ ಏನಾಗಿರುತ್ತೆ? ಸಮಾನವಾಗಿರುತ್ತೆ. PAC = PABC ಪ್ಲಸ್ ACB ಈ ಎರಡು ಕೋನಗಳ ಮೊತ್ತ PACಗೆ ಸಮಾನವಾಗಿರ್ತದೆ. ಹಾಗಾದರೆ PAC ಈ ಎರಡು ಕೋನಗಳು ಸಮಾನವಾಗಿರೋದ್ರಿಂದ PAC = 2 ಟೈಮ್ಸ್ ಆಫ್ ಆ್ಯಂಗಲ್ ACB. ಇದು ಸಮೀಕರಣ 1 ಆಗಿರಲಿ. PACಯನ್ನು AD ದ್ವಿಭಾಗಿಸುತ್ತದೆ. PAC ಎನ್ನುವಂಥದ್ದನ್ನು AD ಏನು ಮಾಡುತ್ತೆ? ಅರ್ಧಿಸುತ್ತದೆ. ಆದ್ದರಿಂದ ಆ್ಯಂಗಲ್ PAC = 2 ಟೈಮ್ಸ್ ಆಫ್ DAC ಅಂದರೆ ಆ್ಯಂಗಲ್ PACಯನ್ನು AD ಎನ್ನುವಂಥದ್ದು ದ್ವಿಭಾಗಿಸೋದ್ರಿಂದ 2 ಟೈಮ್ಸ್ ಅಂದರೆ ಈ ಎರಡು ಕೋನಗಳೇನಾಗಿರ್ತವೆ? ಸಮಾನವಾಗಿರ್ತವೆ. ಆದ್ದರಿಂದ 2 ಟೈಮ್ಸ್ ಅಂದರೆ DAC 2 ಪಟ್ಟು ಆಗಿರುತ್ತೆ. ಆದ್ದರಿಂದ ಸಮೀಕರಣ 2. ಸಮೀಕರಣ ಆಗ 2 ಟೈಮ್ಸ್ ಆಫ್ ಆ್ಯಂಗಲ್ DAC = 2 ಟೈಮ್ಸ್ ಆಫ್ ಆ್ಯಂಗಲ್ ACB. ಸಮೀಕರಣ 1 ಮತ್ತು 2 ತೆಗೆದುಕೊಂಡಾಗ ಎರಡು ಕಡೆ ಬರುವಂಥ 2 ಕ್ಯಾನ್ಸಲ್ ಆದಾಗ ಆ್ಯಂಗಲ್ DAC = ಆ್ಯಂಗಲ್ ACB ಆಗಿರುತ್ತೆ. ಆ್ಯಂಗಲ್ DAC = ಆ್ಯಂಗಲ್ ACB. ಈ ಎರಡು ತ್ರಿಭುಜಗಳೇನಾಗಿರ್ತವೆ? ಈ ಎರಡು ಆ್ಯಂಗಲ್ಗಳೇನಾಗಿರ್ತವೆ? ಸಮಾನವಾಗಿರ್ತವೆ. ಆ್ಯಂಗಲ್ DAC ಆ್ಯಂಗಲ್ ACB ಎರಡೂ ಕೂಡ ಸಮಾನವಾಗಿರ್ತವೆ. ಯಾಕಂದರೆ ಇವು AC ಎನ್ನುವಂಥದ್ದು ಛೇದಕ ಆದರೆ AC ಎನ್ನುವಂಥದ್ದು AD ಮತ್ತು BCಯಲ್ಲಿ ಉಂಟಾದ ಛೇದಕವಾಗಿದ್ದರೆ ಈ ಎರಡು ಕೋನಗಳು ಏನಾಗಿರ್ತವೆ? ಪರ್ಯಾಯ ಕೋನಗಳು ಏನಾಗಿರ್ತವೆ? ಸಮಾನವಾಗಿರ್ತವೆ. ಎರಡನೇ ಒಂದು ಪರಿಹಾರವನ್ನು ನೋಡ್ತಾ ಹೋದಾಗ ಸಮಕೋನಗಳ ಜೋಡಿಯು ಒಂದು ಜೊತೆ ಪರ್ಯಾಯ ಕೋನಗಳಾಗಿರ್ತವೆ. ಈ ಸಮಕೋನಗಳು ಒಂದು ಜೊತೆ ಪರ್ಯಾಯ ಕೋನಗಳನ್ನು ಉಂಟು ಮಾಡ್ತವೆ. ಹಾಗಾದರೆ BC ಮತ್ತು ADಗಳು ಸಮಾಂತರ ರೇಖೆಗಳನ್ನು AC ಛೇದಕವು ಛೇದಿಸ್ತಾ ಇದೆ. ಹಾಗಾದರೆ BC is parallel to AD. BCಗೆ AD ಎನ್ನುವಂಥದ್ದು ಸಮಾಂತರದಲ್ಲಿದೆ. ಅದೇ ರೀತಿಯಾಗಿ BAಗೆ
ಡಿ ಸಿ ಕೂಡ ಏನಾಗಿರುತ್ತೆ ಸಮಾಂತರವಾಗಿರ್ತದೆ. ಇದನ್ನು ದತ್ತದಲ್ಲಿ ಕೊಟ್ಟಿದ್ದಾರೆ. ಹಾಗಾದರೆ ಈ ಒಂದು ಚಿತ್ರದಲ್ಲಿ ಎರಡು ಜೊತೆ ಅಭಿಮುಖ ಬಾಹುಗಳು ಸಮನಾಗಿದ್ದಾಗ ಎ ಬಿ ಸಿ ಡಿ ಒಂದು ಚತುರ್ಭುಜ. ಎರಡು ಜೊತೆ ಅಭಿಮುಖ ಬಾಹುಗಳು ಸಮಾಂತರವಾಗಿದ್ದಾಗ ಎ ಬಿ ಸಿ ಡಿ ಒಂದು ಸಮಾಂತರ ಚತುರ್ಭುಜ ಅಂಥೇಳಿ ನಾವು ಸಾಧನೆಯನ್ನು ಮಾಡಿ. ಉದಾಹರಣೆ 4 ಏನಂತ ಇದೆ, ಎರಡು ಸಮಾಂತರ ರೇಖೆಗಳು ಎಲ್ ಮತ್ತು ಎಂ ಅನ್ನು ಛೇದಕ ಪಿ ಛೇದಿಸುತ್ತಿದೆ. ಈ ಒಂದು ಚಿತ್ರವನ್ನು ಗಮನಿಸಿದಾಗ ಎಲ್ ಮತ್ತು ಎಂ ಎನ್ನುವಂಥ ರೇಖೆಯನ್ನು ಪಿ ರೇಖೆ ಏನು ಮಾಡ್ತಾ ಇದೆ, ಛೇದಿಸ್ತಾ ಇದೆ. ಹಾಗಾದರೆ ಈಗ ಒಳಕೋನಗಳ ಕೋನಾರ್ಧಕಗಳಿಂದ ಉಂಟಾದ ಚತುರ್ಭುಜವು ಒಂದು ಆಯತ ಎಂದು ತೋರಿಸಿ. ಇವಾಗ ಎಲ್ ಮತ್ತು ಎಂ ರೇಖೆಯನ್ನು ಪಿ ರೇಖೆ ಛೇದಿಸ್ತಾ ಇದೆ. ಹಾಗಾದರೆ ಈ ಒಂದು ಒಳಕೋನಗಳಿಂದ ಉಂಟಾದ ಚತುರ್ಭುಜವು ಒಂದು ಆಯತ ಎಂದು ತೋರಿಸಿ ಎನ್ನುವಂಥದ್ದು ಪ್ರಶ್ನೆಯಾಗಿದೆ. ಓಕೆ, ಇವಾಗ ಪರಿಹಾರವನ್ನು ನೋಡ್ತಾ ಹೋಗೋಣ. ಪರಿಹಾರವನ್ನು ನೋಡಿದಾಗ ಪಿ ಎಸ್ ಇಸ್ ಪ್ಯಾರಲಲ್ ಟು ಕ್ಯೂ ಆರ್ ಅಂತ ಕೊಟ್ಟಿದ್ದಾರೆ. ಪಿ ಎಸ್ ಇಸ್ ಪ್ಯಾರಲಲ್ ಟು ಸಿ ಕ್ಯೂ ಆರ್ ಅಂತ ಕೊಟ್ಟಿದ್ದಾರೆ. ಆದ್ದರಿಂದ ಛೇದಕ ಇಲ್ಲಿ ಪಿ ಅನ್ನುವಂಥದ್ದು ಒಂದು ಛೇದಕವಾಗಿದೆ. ಹಾಗಾದರೆ ಸಮಾಂತರ ರೇಖೆಗಳನ್ನು ಕ್ರಮವಾಗಿ ಎ ಮತ್ತು ಸಿಗಳಲ್ಲಿ ಈ ಬಿಂದುಗಳಲ್ಲಿ ಏನು ಮಾಡ್ತಾ ಇದೆ, ಪಿ ರೇಖೆ ಛೇದಿಸ್ತಾ ಇದೆ. ಹಾಗಾದರೆ ಆ್ಯಂಗಲ್ ಪಿ ಎ ಸಿ ಮತ್ತು ಆ್ಯಂಗಲ್ ಎ ಸಿ ಕ್ಯೂ, ಪಿ ಎ ಸಿ ಕ್ಯೂ ಕೋನಾರ್ಧಕಗಳು ಬಿನಲ್ಲಿ ಛೇದಿಸ್ತಾ ಇದ್ದಾವೆ. ಈ ಒಂದು ನೋಡಿ, ಪಿ ಎ ಸಿಯ ಕೋನಾರ್ಧಕ ಇಲ್ಲಿದೆ, ಅದೇ ರೀತಿಯಾಗಿ ಎ ಸಿ ಕ್ಯೂನ ಕೋನಾರ್ಧಕ ಇಲ್ಲಿದೆ. ಈ ಎರಡು ಕೋನಾರ್ಧಕಗಳು ಬಿ ಬಿಂದುವಿನಲ್ಲಿ ಛೇದಿಸ್ತಾ ಇದೆ. ಅದೇ ರೀತಿಯಾಗಿ ಆ್ಯಂಗಲ್ ಎ ಸಿ ಆರ್ ಮತ್ತು ಎಸ್ ಎ ಸಿಯ ಕೋನಾರ್ಧಕಗಳು ಡಿ ಬಿಂದುವಿನಲ್ಲಿ ಛೇದಿಸ್ತಾ ಇದೆ. ಓಕೆ, ಈ ಕೋನಾರ್ಧಕಗಳಿಂದ ಉಂಟಾದ ಒಂದು ಚತುರ್ಭುಜ ಆಯತ ಅಂತೇಳಿ ನಾವಿಲ್ಲಿ ಸಾಧನೆಯನ್ನು ಮಾಡಬೇಕಾಗಿದೆ. ಎ ಬಿ ಸಿ ಡಿ ಚತುರ್ಭುಜ ಒಂದು ಆಯತ ಅಂತ ನಾವು ತೋರಿಸ್ಬೇಕು. ಇವಾಗ ಎ ಬಿ ಸಿ ಡಿ ಅನ್ನುವಂಥದ್ದು ಒಂದು ಚತುರ್ಭುಜ ಅಂತ ತೋರಿಸ್ಬೇಕಾಗಿದೆ. ಹಾಗಾದರೆ ಪಿ ಎ ಸಿ ಈಸ್ ಈಕ್ವಲ್ ಟು ಎ ಸಿ ಆರ್ ಎರಡು ಕೂಡ ಸಮಾನವಾಗಿರ್ತವೆ. ಯಾಕಂದರೆ ಎಲ್ ಮತ್ತು ಎಂ ರೇಖೆಗಳು ಎರಡು ಸಮಾಂತರವಾಗಿದ್ದಾಗ ಪಿ ರೇಖೆ ಛೇದಿಸ್ತಾ ಇದೆ. ಆದ್ದರಿಂದ ಈ ಎರಡು ಕೋನಗಳು ಏನಾಗಿರ್ತಾವಪ್ಪ ಅಂದರೆ ಪರ್ಯಾಯ ಕೋನಗಳಾಗಿರ್ತವೆ. ಪರ್ಯಾಯ ಕೋನಗಳಾಗಿದ್ದರೆ ಪಿ ಎ ಸಿಯನ್ನು ಇಲ್ಲಿ ಕೋನಾರ್ಧಕ ಅರ್ಧಿಸ್ತಾ ಇದೆ. ಅದಕ್ಕಾಗಿ ಇದನ್ನು 1/2 ಆ್ಯಂಗಲ್ ಪಿ ಎ ಸಿ ಅಂತ ತಗೋಬೇಕು. ಅದೇ ರೀತಿಯಾಗಿ ಎ ಸಿ ಆರನ್ನು ಕೂಡ ಕೋನಾರ್ಧಕ ಅರ್ಧಿಸ್ತಾ ಇದೆ. ಅದಕ್ಕಾಗಿ 1/2 ಆ್ಯಂಗಲ್ ಎ ಸಿ ಆರ್ ಅಂತ ತೆಗೆದುಕೋತಾ ಇದ್ದೀವಿ. ಹಾಗಾದರೆ 1/2 ಪಿ ಎ ಸಿ ಇಸ್ ಈಕ್ವಲ್ ಟು ಏನಾಗಿರುತ್ತೆ, ಬಿ ಎ ಸಿ ಆಗಿರುತ್ತೆ. ಅದೇ ರೀತಿಯಾಗಿ ಎ ಸಿ ಡಿ ಆಗಿರುತ್ತೆ, ಈಕ್ವಲ್ ಟು ಎ ಸಿ ಡಿ. ಈ ಎರಡು ಕೋನಗಳು ಕೂಡ ಏನಾಗಿರ್ತವೆ, ಪರ್ಯಾಯ ಕೋನಗಳಾಗಿರ್ತವೆ. ಒಂದು ಜೊತೆ ಪರ್ಯಾಯ ಕೋನಗಳು ಇಲ್ಲಿ ಎ ಬಿ ಮತ್ತು ಡಿ ಸಿ ರೇಖೆಗಳು ಎ ಸಿ ಛೇದಕ ಆಗಿರೋದ್ರಿಂದ ಈ ಎರಡು ಕೋನಗಳು ಏನಾಗಿರ್ತವಪ್ಪ ಅಂದರೆ ಸಮಾನವಾಗಿರ್ತವೆ. ಓಕೆ, ಇವಾಗ ನೀವು ಚಿತ್ರವನ್ನು ಗಮನಿಸ್ತಾ ನಾವು ಎಕ್ಸ್ಪ್ಲನೇಷನನ್ನು ನೋಡ್ತಾ ಬನ್ನಿ. ಎ ಬಿಗೆ ಡಿ ಸಿ ಎನ್ನುವಂಥದ್ದು ಸಮಾನಾಂತರವಾಗಿರ್ತದೆ. ಅದೇ ರೀತಿಯಾಗಿ ಬಿ ಸಿಗೆ ಎ ಡಿ ಎನ್ನುವಂಥದ್ದು ಸಮಾನಾಂತರವಾಗಿರ್ತದೆ. ಹಾಗಾದರೆ ಒಂದು ಆಕೃತಿಯಲ್ಲಿ ಎರಡು ಜೊತೆ ಅಭಿಮುಖ ಬಾಹುಗಳು ಸಮನಾಗಿದ್ದಾಗ ನಾವು ಅದಕ್ಕೆ ಏನಂತ ಕರಿತೀವಿ, ಎ ಬಿ ಸಿ ಡಿ ಒಂದು ಸಮಾಂತರ ಚತುರ್ಭುಜ ಅಂತೇಳಿ ಕರಿತೀವಿ. ಹಾಗಾದರೆ ಸಮಾಂತರ ಚತುರ್ಭುಜ ಅಂತಂದಾಗ ಆ್ಯಂಗಲ್ ಪಿ ಎ ಸಿ, ನೀವು ಬುಕ್ಕಿನಲ್ಲಿ ಚಿತ್ರವನ್ನು ತೆಗೆದುಕೊಂಡು ಅಥವಾ ನಿಮ್ಮ ಟೆಕ್ಸ್ಟ್ ಬುಕ್ ಇದ್ದರೆ ಅದನ್ನು ಗಮನಿಸ್ತಾ ನೋಡಿ. ಆ್ಯಂಗಲ್ ಪಿ ಎ ಸಿ ಪ್ಲಸ್ ಆ್ಯಂಗಲ್ ಸಿ ಎ ಸಿ ಈಕ್ವಲ್ ಟು 180. ಯಾಕಂದರೆ ಎರಡು ಕೋನಗಳು ಸರಳ ಯುಗ್ಮಗಳು. ಆ್ಯಂಗಲ್ ಪಿ ಎ ಸಿಯ ಕೋನಾರ್ಧಕ 1/2 ಆ್ಯಂಗಲ್ ಪಿ ಎ ಸಿ. ಅದೇ ರೀತಿಯಾಗಿ ಸಿ ಎ ಸಿಯ ಕೋನಾರ್ಧಕ ಆಗಿರೋದ್ರಿಂದ 1/2 ಸಿ ಎ ಸಿ ಈಕ್ವಲ್ಸ್ ಟು 1/2 180 ಈಕ್ವಲ್ ಟು 90 ಆಗುತ್ತೆ. ಎರಡು ಕಡೆಗೂ 1/2 ಕ್ಯಾನ್ಸಲ್ ಆಗುತ್ತೆ. ಕ್ಯಾನ್ಸಲ್ ಆದಾಗ ಆ್ಯಂಗಲ್ ಬಿ ಎ ಸಿ ಪ್ಲಸ್ ಆ್ಯಂಗಲ್ ಸಿ ಎ ಡಿ ಈಕ್ವಲ್ಸ್ ಟು 90 ಡಿಗ್ರಿ ಆದಾಗ ಈ ಎರಡು ಕೋನಗಳನ್ನು ಕೂಡಿದಾಗ ಚಿತ್ರದಲ್ಲಿ ಗಮನಿಸಿ, ಆ್ಯಂಗಲ್
ಬಿ ಎ ಸಿ ಪ್ಲಸ್ ಆ್ಯಂಗಲ್ ಸಿ ಎ ಡಿ ಈಕ್ವಲ್ ಟು 90 ಡಿಗ್ರಿ ಅಂದಾಗ ಈ ಎರಡು ಕೋನಗಳನ್ನು ಕೂಡಿದಾಗ ಆ್ಯಂಗಲ್ ಬಿ ಎ ಡಿ ಆಗಿರುತ್ತೆ. ಆ್ಯಂಗಲ್ ಬಿ ಎ ಡಿ ಈಕ್ವಲ್ ಟು 90 ಡಿಗ್ರಿ ಆಗಿದೆ. ಆದ್ದರಿಂದ ಎ ಬಿ ಸಿ ಡಿ ಒಂದು ಕೋನ 90 ಇರುವ ಒಂದು ಸಮಾಂತರ ಚತುರ್ಭುಜ, ಒಂದು ಆಯತ ಅಂತ ಹೇಳ್ಬೋದು. ಆಯತ ಅಂದಾಗ ಆಯತದಲ್ಲಿರುವಂಥ ಪ್ರತಿಯೊಂದು ಕೋನಗಳೇನಾಗಿರ್ತವೆ 90 ಡಿಗ್ರಿಗೆ ಸಮಾನವಾಗಿರ್ತವೆ. ಅದೇ ರೀತಿಯಾಗಿ ಎರಡು ಜೊತೆ ಅಭಿಮುಖ ಬಾಹುಗಳು ಕೂಡ ಏನಾಗಿರ್ತವೆ ಸಮನಾಗಿರ್ತವೆ. ಆದ್ದರಿಂದ ಎ ಬಿ ಸಿ ಡಿಯ ಒಂದು ಕೋನ 90 ಡಿಗ್ರಿ ಆಗಿರೋದ್ರಿಂದ ಇದು ಸಮಾಂತರ ಚತುರ್ಭುಜ, ಜೊತೆಗೆ ಎ ಬಿ ಸಿ ಡಿ ಒಂದು ಆಯತ ಅಂತ ನಾವಿಲ್ಲಿ ಹೇಳ್ಬೋದು. ಉದಾಹರಣೆ 5, ಒಂದು ಸಮಾಂತರ ಚತುರ್ಭುಜದ ಕೋನಾರ್ಧಕಗಳು ಒಂದು ಆಯತವನ್ನು ಉಂಟು ಮಾಡುತ್ತವೆ ಎಂದು ತೋರಿಸಿ. ಒಂದು ಸಮಾಂತರ ಚತುರ್ಭುಜ ಕೋನಾರ್ಧಕಗಳು ಆಯತವನ್ನು ಉಂಟು ಮಾಡ್ತವೆ ಅಂತ ತೋರಿಸಿ ಅನ್ನುವಂಥದ್ದು ಪ್ರಶ್ನೆ ಇದೆ. ಇವಾಗ ಎ ಬಿ ಸಿ ಡಿ ಸಮಾಂತರ ಚತುರ್ಭುಜದಲ್ಲಿ ಇದು ಒಂದು ಎ ಬಿ ಸಿ ಡಿ ಅನ್ನುವಂಥದ್ದು ಒಂದು ಸಮಾಂತರ ಚತುರ್ಭುಜ ಆದರೆ ಆ್ಯಂಗಲ್ ಎ, ಆ್ಯಂಗಲ್ ಬಿ, ಆ್ಯಂಗಲ್ ಎ ಮತ್ತು ಬಿ, ಆ್ಯಂಗಲ್ ಬಿ ಮತ್ತು ಸಿ, ಅದೇ ರೀತಿಯಾಗಿ ಆ್ಯಂಗಲ್ ಸಿ ಮತ್ತು ಡಿ, ಅದೇ ರೀತಿಯಾಗಿ ಆ್ಯಂಗಲ್ ಡಿ ಮತ್ತು ಆ್ಯಂಗಲ್ ಎನ ಕೋನಾರ್ಧಕಗಳು ಕ್ರಮವಾಗಿ ಪಿ ಕ್ಯೂ ಆರ್ ಎಸ್ ಬಿಂದುಗಳಲ್ಲಿ ಛೇದಿಸ್ತಾ ಇದ್ದೇವೆ. ಇವಾಗ ನೋಡಿ, ಎ ಆ್ಯಂಗಲ್ ಎನ ಕೋನಾರ್ಧಕ ಪಿ, ಓಕೆ, ಆ್ಯಂಗಲ್ ಬಿನ ಕೋನಾರ್ಧಕ ಪಿ, ಆ್ಯಂಗಲ್ ಎದು ಆ್ಯಂಗಲ್ ಬಿದು ಕೋನಾರ್ಧಕಗಳು ಪಿನಲ್ಲಿ ಛೇದಿಸ್ತಾ ಇದ್ದಾವೆ. ಅದೇ ರೀತಿಯಾಗಿ ಆ್ಯಂಗಲ್ ಡಿ ಆ್ಯಂಗಲ್ ಸಿದ ಕೋನಾರ್ಧಕಗಳು ಆರ್ನಲ್ಲಿ ಛೇದಿಸ್ತಾ ಇದ್ದಾವೆ. ಓಕೆ, ನೆಕ್ಸ್ಟ್ ಇವಾಗ ಅದೇ ರೀತಿಯಾಗಿ ಎಸ್ ಮತ್ತು ಕ್ಯೂಗಳಲ್ಲಿ ಕೂಡ ಛೇದಿಸ್ತಾ ಇದೆ. ಈ ರೀತಿಯಾಗಿ 4 ಬಿಂದುಗಳಲ್ಲಿ ಛೇದಿಸ್ತಾ ಇದೆ. ಇದನ್ನು ನಾವು ಗಮನಿಸಿ ನೋಡಿದಾಗ ತ್ರಿಭುಜ ಎ ಎಸ್ ಡಿ, ತ್ರಿಭುಜ ಎ ಎಸ್ ಡಿ ಅನ್ನುವಂಥದ್ದು ತ್ರಿಭುಜ ಇದೆ. ಎ ಎಸ್ ಡಿ ತ್ರಿಭುಜದಲ್ಲಿ ನಾವು ಗಮನಿಸ್ತಾ ನೋಡಿದಾಗ ಆ್ಯಂಗಲ್ ಡಿಯನ್ನು ಡಿ ಎಸ್ ಏನು ಮಾಡ್ತಾ ಇದೆ, ಅರ್ಧಿಸ್ತಾ ಇದೆ. ನೋಡಿ, ಆ್ಯಂಗಲ್ ಡಿಯನ್ನು ಡಿ ಎಸ್ ಏನು ಮಾಡ್ತಾ ಇದೆ, ಅರ್ಧಿಸ್ತಾ ಇದೆ. ಅದೇ ರೀತಿಯಾಗಿ ಆ್ಯಂಗಲ್ ಎಯನ್ನು ಎ ಎಸ್ ಎನ್ನುವಂಥದ್ದು ಅರ್ಧಿಸ್ತಾ ಇದೆ. ಅರ್ಧಿಸೋದ್ರಿಂದ ಇದು ಎಸ್ ಬಿಂದುವಿನಲ್ಲಿ ಡಿಯಿಂದ ಹೊರಟ ಮತ್ತು ಎಯಿಂದ ಹೊರಟ ಕಿರಣಗಳು ಎಸ್ನಲ್ಲಿ ಛೇದಿಸ್ತಾ ಇದ್ದಾವೆ. ಅದೇ ರೀತಿಯಾಗಿ ನಾವು ಇಲ್ಲಿ ನೋಡಿದಾಗ ಆ್ಯಂಗಲ್ ಡಿ ಎ ಎಸ್, ಆ್ಯಂಗಲ್ ಡಿ ಎ ಎಸ್ ಮತ್ತು ಆ್ಯಂಗಲ್ ಎ ಡಿ ಎಸ್, ಈ ಎರಡು ಆ್ಯಂಗಲ್ ಏನಾಗಿರುತ್ತೆ 1/2 ಆ್ಯಂಗಲ್ ಎ ಪ್ಲಸ್ 1/2 ಆ್ಯಂಗಲ್ ಡಿ, ಎರಡು ಕೋನಾರ್ಧಕಗಳು ಆಗಿರೋದ್ರಿಂದ ಇವಾಗ ಆ್ಯಂಗಲ್ ನೋಡಿ, ಆ್ಯಂಗಲ್ ಎಯನ್ನು ಎ ಎಸ್ ಎನ್ನುವಂಥದ್ದು ಅರ್ಧಿಸ್ತಾ ಇದೆ. ಅದಕ್ಕಾಗಿ ನಾವೀಗ ಅರ್ಧ ಕೋನವನ್ನು ಮಾತ್ರ ತಗೋಬೇಕು. ಆದ್ದರಿಂದ 1/2 ಆ್ಯಂಗಲ್ ಎ ಪ್ಲಸ್ 1/2 ಆ್ಯಂಗಲ್ ಡಿ, ಆದ್ದರಿಂದ 1/2 ಕಾಮನ್ ತೆಗೀರಿ. ಆ್ಯಂಗಲ್ ಎ ಪ್ಲಸ್ ಆ್ಯಂಗಲ್ ಡಿ, ಆ್ಯಂಗಲ್ ಎ ಪ್ಲಸ್ ಆ್ಯಂಗಲ್ ಡಿ ಎರಡು ಕೋನಗಳು ಏನಾಗಿರ್ತವಪ್ಪ ಅಂದರೆ 180 ಡಿಗ್ರಿಗೆ ಸಮಾನವಾಗಿರ್ತವೆ. ಯಾಕಂದರೆ ಛೇದಕದ ಒಂದೇ ಪಾರ್ಶ್ವದಲ್ಲಿರುವಂಥ ಅಂತರ್ಕೋನಗಳು ಏನಾಗಿರ್ತವೆ 180 ಡಿಗ್ರಿಗೆ ಸಮನಾಗಿರ್ತದೆ. ಎ ಡಿ ಎನ್ನುವಂಥದ್ದು ಒಂದು ಛೇದಕ ಆದರೆ ಇವಾಗ ಡಿ ಸಿಯನ್ನು ನಾವು ಇಲ್ಲಿವರೆಗೆ ಎಕ್ಸ್ಟೆಂಡ್ ಮಾಡಬೇಕು. ಅದೇ ರೀತಿಯಾಗಿ ಎ ಬಿಯನ್ನು ಎಕ್ಸ್ಟೆಂಡ್ ಮಾಡಿದಾಗ ಎ ಡಿ ಎನ್ನುವಂಥದ್ದು ಒಂದು ಛೇದಕ ಆದರೆ ಈ ಛೇದಕದ ಒಂದೇ ಪಾರ್ಶ್ವದಲ್ಲಿರುವಂಥ ಅಂತರ್ಕೋನಗಳು 180 ಡಿಗ್ರಿಗೆ ಸಮಾನವಾಗಿರ್ತದೆ. ಆದ್ದರಿಂದ 1/2 ಇಂಟು 180 ತಂದಾಗ 1/2 ಇಂಟು 180 ತಂದಾಗ ಅದು 90 ಡಿಗ್ರಿ ಆಗುತ್ತೆ. ನೆಕ್ಸ್ಟ್ 90 ಡಿಗ್ರಿ ಆದಾಗ ಆ್ಯಂಗಲ್ ಡಿ ಎ ಸಿ ಪ್ಲಸ್ ಆ್ಯಂಗಲ್ ಎ ಡಿ ಎಸ್ ಪ್ಲಸ್ ಆ್ಯಂಗಲ್ ಡಿ ಎಸ್ ಎ 180 ಡಿಗ್ರಿಗೆ ಸಮನಾಗಿರ್ತದೆ. ಇದು ಒಂದು ತ್ರಿಭುಜ ಅಂತ ಕನ್ಸಿಡರ್ ಮಾಡಿದಾಗ ತ್ರಿಭುಜದ ಕೋನಗಳಾದ ಮೊತ್ತದ ಗುಣಲಕ್ಷಣವನ್ನು ನೋಡಿದಾಗ ತ್ರಿಭುಜದ ಒಳಕೋನಗಳ ಮೊತ್ತ 180 ಡಿಗ್ರಿಗೆ ಸಮಾನವಾಗಿರ್ತದೆ. ಇವಾಗ ನಾವು ಆ್ಯಂಗಲ್ ಡಿ ಎ ಎಸ್ ಪ್ಲಸ್ ಆ್ಯಂಗಲ್ ಎ ಡಿ ಎಸ್ ಎರಡನ್ನು ಕೂಡಿದಾಗ ಅದು 90 ಡಿಗ್ರಿ ಅಂತ ಬಂದಿದೆ. ಅದಕ್ಕಾಗಿ 90 ಡಿಗ್ರಿ ಪ್ಲಸ್ ಆ್ಯಂಗಲ್ ಡಿ ಎಸ್ ಎ ಆ್ಯಸ್ ಇಟ್ ಈಸ್ ತಗೋಬೇಕು, ಈಕ್ವಲ್ಸ್ ಟು 180. ಆ್ಯಂಗಲ್ ಡಿ ಎಸ್ ಎ ಈಕ್ವಲ್ಸ್ ಟು 90 ಡಿಗ್ರಿ. ಆ್ಯಂಗಲ್ ಡಿ ಎಸ್ ಎ ಇಸ್ ಈಕ್ವಲ್ ಟು ಆ್ಯಂಗಲ್ ಪಿ ಎಸ್ ಆರ್ ಅಂತ ಇರುತ್ತೆ. ಯಾಕಂದರೆ ಎರಡು ಕೂಡ ಈ ಒಂದು ಚಿತ್ರದಲ್ಲಿ ಶೃಂಗಾಭಿಮುಖ ಕೋನಗಳಾಗಿದ್ದಾವೆ. ಅದೇ ರೀತಿಯಾಗಿ ಆ್ಯಂಗಲ್ ಎ ಪಿ ಬಿ ಈಕ್ವಲ್ ಟು 90 ಡಿಗ್ರಿ ಆಗಿರುತ್ತೆ. ಆ್ಯಂಗಲ್ ಎಸ್ ಪಿ ಕ್ಯೂ ಕೂಡ 90 ಡಿಗ್ರಿ ಆಗಿರುತ್ತೆ ಅಂತ ನಾವಿಲ್ಲಿ ಸಾಧನೆ ಮೂಲಕ ನೋಡಿದ್ವಿ. ಅದೇ ರೀತಿಯಾಗಿ ಆ್ಯಂಗಲ್ ಪಿ ಕ್ಯೂ ಆರ್ ಈಕ್ವಲ್ಸ್ ಟು 90 ಡಿಗ್ರಿ ಆಗಿರುತ್ತೆ. ಆ್ಯಂಗಲ್ ಎಸ್ ಆರ್ ಕ್ಯೂ ಕೂಡ 90 ಡಿಗ್ರಿ ಆಗಿರುತ್ತೆ. ಆದ್ದರಿಂದ ಪಿ ಕ್ಯೂ ಆರ್ ಎಸ್ ಒಂದು ಚತುರ್ಭುಜ ಅಂತ ನಾವಿಲ್ಲಿ ಹೇಳ್ಬೋದು. ಇದರಲ್ಲಿ ಎಲ್ಲ ಕೋನಗಳು ಏನಾಗಿದ್ದಾವೆ ಲಂಬ ಕೋನಗಳಾಗಿವೆ. ಆದ್ದರಿಂದ ಪ್ರತಿಯೊಂದು ಈ ಒಂದು ಆಕೃತಿಯಲ್ಲಿ
ಪ್ರತಿಯೊಂದು ಕೋನವು 90 ಡಿಗ್ರಿ ಆಗಿದೆ. ಜೊತೆಗೆ 2 ಜೊತೆ ಅಭಿಮುಖ ಕೋನಗಳು ಏನಾಗಿದ್ದಾವೆ, ಸಮಾನವಾಗಿದ್ದಾವೆ. ಆದ್ದರಿಂದ PQRS ಒಂದು ಸಮಾಂತರ ಚತುರ್ಭುಜ. ಇದರಲ್ಲಿ ಒಂದು ಕೋನ 90 ಡಿಗ್ರಿ ಆಗಿದೆ. ಆದ್ದರಿಂದ PQRS ಒಂದು ಆಯತ ಅಂತ ನಾವಿಲ್ಲಿ ಹೇಳ್ಬೋದು. ಈ ರೀತಿಯಾದ ಇಂಪಾರ್ಟೆಂಟ್ ಉದಾಹರಣೆಗಳು ನಿಮ್ಮ ಎಕ್ಸಾಮ್ಗೆ ಕೇಳ್ಬೋದು. ಆದ್ದರಿಂದ ತುಂಬಾ ಇಂಪಾರ್ಟೆಂಟ್. ಸೊ ಇವಾಗ ಪ್ರಮೇಯ 8.8 ಡಿಸ್ಕಸ್ ಮಾಡೋಣ. ಈ ಒಂದು ಪ್ರಮೇಯ ಏನು ಹೇಳುತ್ತೆ, ಚತುರ್ಭುಜದ ಒಂದು ಜೊತೆ ಅಭಿಮುಖ ಬಾಹುಗಳು ಸಮ ಮತ್ತು ಸಮಾಂತರವಾಗಿರ್ತವೆ. ಇದು ಒಂದು ಚತುರ್ಭುಜ ತಂದಾಗ ಅದರ ಅಭಿಮುಖ ಬಾಹುಗಳು ಸಮ ಮತ್ತು ಸಮಾಂತರವಾಗಿರ್ತವೆ. ಹಾಗಾದರೆ ಅದು ಒಂದು ಸಮಾಂತರ ಚತುರ್ಭುಜವಾಗುತ್ತದೆ ಎನ್ನುವಂಥದ್ದು ಪ್ರಮೇಯ ಇದೆ. ಈ ಒಂದು ಪ್ರಮೇಯವನ್ನು ನಾವು ನೋಡ್ತಾ ಹೋದಾಗ ಇವಾಗ ಚಿತ್ರ 8.17 ಗಮನಿಸಿದಾಗ ABಗೆ CD ಎನ್ನುವಂಥದ್ದು ಏನಾಗಿದೆ, ಸಮಾನಾಂತರದಲ್ಲಿದೆ, ಜೊತೆಗೆ ಸಮವಾಗಿದೆ. AB is equal to DC. ಅದೇ ರೀತಿಯಾಗಿ AB is parallel to DC ಆಗಿದೆ. ಹಾಗಾದರೆ AC ಇದೊಂದು ಕರ್ಣ ಆಗಿದೆ. ಇವಾಗ ಇದನ್ನು ನಾವು ಏನು ಮಾಡಬೇಕಪ್ಪ ಅಂದರೆ ಬಾಹು ಕೋನ ಬಾಹು ಸರ್ವಸಮ್ಮತೆಯ ನಿಯಮವನ್ನು ಬಳಸಿಕೊಂಡು ತ್ರಿಭುಜ ABC ಮತ್ತು ತ್ರಿಭುಜ CDA ಎರಡು ಕೂಡ ಸರ್ವಸಮ ಅಂತ ಹೇಳಿ ನಾವಿಲ್ಲಿ ತೋರಿಸಬಹುದು. ಯಾಕಪ್ಪ ಅಂದರೆ ಆ್ಯಂಗಲ್ A ಮತ್ತು ಆ್ಯಂಗಲ್ Cಗಳು ಎರಡು ಪರ್ಯಾಯ ಕೋನಗಳಿದ್ದಾವೆ. ಈ ಎರಡು ಬಾಹುಗಳು ಕೂಡ ಸಮನಾಗಿದ್ದಾವೆ. AC ಎನ್ನುವಂಥದ್ದು ಇದೊಂದು ಸಾಮಾನ್ಯ ಬಾಹು ಇದೆ. ಈ ಎರಡು ತ್ರಿಭುಜಗಳಿಗೆ AC ಎನ್ನುವಂಥದ್ದು ಸಾಮಾನ್ಯ ಬಾಹು. ಆದರೆ ಬಾಹು ಕೋನ ಬಾಹು ಸರ್ವಸಮತೆಯ ನಿಯಮವನ್ನು ಈ ಎರಡು ತ್ರಿಭುಜಗಳು ಸ್ಯಾಟಿಸ್ಫೈ ಮಾಡ್ತವೆ. ಆದ್ದರಿಂದ ಈ ಎರಡು ತ್ರಿಭುಜಗಳು ಬಾಹು ಕೋನ ಬಾಹು ಸರ್ವಸಮತೆಯ ನಿಯಮವನ್ನು ಹೊಂದಿದ್ದಾವೆ. ಹಾಗಾದರೆ BC is parallel to AD ಇದೆ. BCಗೆ AD ಎನ್ನುವಂಥದ್ದು ಸಮಾನವಾಗಿದೆ. ಯಾಕಂದರೆ ಒಂದು ಸಮಾಂತರ ಚತುರ್ಭುಜವಿದ್ದರೆ ಅದರ ಅಭಿಮುಖ ಬಾಹುಗಳು ಏನಾಗಿರ್ತವೆ, ಒಂದಕ್ಕೊಂದು ಸಮವಾಗಿರೋದ್ರಿಂದ BC is parallel to AD ಆಗಿರುತ್ತೆ. ಓಕೆ, ಇವಾಗ ಸಮಾಂತರ ಚತುರ್ಭುಜದ ಗುಣಲಕ್ಷಣವನ್ನು ಅನ್ವಯಿಸಿ ನಾವು ಉದಾಹರಣೆಗಳನ್ನು ತೆಗೆದುಕೊಳ್ಳೋಣ. ಈ ಒಂದು ಪ್ರಮೇಯಕ್ಕೆ ಸಂಬಂಧಿಸಿದಾಗೆ ಮುಂದುವರೆದು ಒಂದು ಉದಾಹರಣೆ ಇದೆ. ಉದಾಹರಣೆಯನ್ನು ಕೂಡ ನಾವೀಗ ಡಿಸ್ಕಸ್ ಮಾಡೋಣ. ಉದಾಹರಣೆ 6. ABCD ಒಂದು ಸಮಾಂತರ ಚತುರ್ಭುಜವಾದರೆ AB ಮತ್ತು CD ಅಭಿಮುಖ ಬಾಹುಗಳ ಮಧ್ಯ ಬಿಂದು ಕ್ರಮವಾಗಿ P ಮತ್ತು Q ಆಗಿವೆ. ABCD ಅನ್ನುವಂಥದ್ದು ಒಂದು ಸಮಾಂತರ ಚತುರ್ಭುಜವಾದರೆ ABಗೆ ಮತ್ತು DCಗೆ P ಮತ್ತು Qಗಳೇನಾಗಿವೆ, ಮಧ್ಯ ಬಿಂದುಗಳಾಗಿವೆ. ಹಾಗಾದರೆ AQ ಮತ್ತು DPಯನ್ನು S ಬಿಂದುವಿನಲ್ಲಿ, AP ಮತ್ತು DQ S ಬಿಂದುವಿನಲ್ಲಿ, AQ DPಯನ್ನು S ಬಿಂದುವಿನಲ್ಲಿ ಮತ್ತು BQ CPಯನ್ನು R ಬಿಂದುವಿನಲ್ಲಿ ಛೇದಿಸ್ತಾ ಇದೆ. ಇವಾಗ AQ ಮತ್ತು DPಗಳು S ಬಿಂದುವಿನಲ್ಲಿ, ಅದೇ ರೀತಿಯಾಗಿ QB ಮತ್ತು PCಗಳು R ಬಿಂದುವಿನಲ್ಲಿ ಛೇದಿಸ್ತಾ ಇದ್ದಾವೆ. ಹಾಗಾದರೆ ಇವಾಗ ಮೊದಲನೇದಾಗಿ ABCQ ಒಂದು ಸಮಾಂತರ ಚತುರ್ಭುಜ, ABCQ ಎಂದು ಒಂದು ಸಮಾಂತರ ಚತುರ್ಭುಜ. ಅದೇ ರೀತಿಯಾಗಿ DPBQ ಎನ್ನುವಂಥದ್ದು ಇನ್ನೊಂದು ಸಮಾಂತರ ಚತುರ್ಭುಜ. ಅದೇ ರೀತಿಯಾಗಿ PSQR ಅನ್ನುವಂಥದ್ದು ಇನ್ನೊಂದು ಸಮಾಂತರ ಚತುರ್ಭುಜ. ಈ ಮೂರು ಸಮಾಂತರ ಚತುರ್ಭುಜಗಳು ಇದ್ದಾವೆ ಅಂತ ತೋರಿಸಿ ಎನ್ನುವಂಥದ್ದು ಪ್ರಶ್ನೆ ಇದೆ. ಇವಾಗ ಮೊದಲನೇದಾಗಿ ಸಾಲ್ವ್ ಮಾಡೋಣ. ಚತುರ್ಭುಜ ABCQನಲ್ಲಿ ನಾವು ನೋಡಿದಾಗ ABಗೆ QC ಅನ್ನುವಂಥದ್ದು ಸಮಾನಾಂತರವಾಗಿದೆ. ಯಾಕಪ್ಪ ಅಂದರೆ AB is parallel to DC ಆಗಿದೆ. ಆದ್ದರಿಂದ ABಗೆ QC ಅನ್ನುವಂಥದ್ದು ಸಮಾನವಾಗಿದೆ. ಇದನ್ನು ಸಮೀಕರಣ 1 ಅಂತ ಹೇಳಿ ಅನ್ಕೋಣ. ಅದೇ ರೀತಿಯಾಗಿ ಇಲ್ಲಿ ABಯ ಮಧ್ಯಬಿಂದು P ಆಗಿದೆ. ಆದ್ದರಿಂದ AP is equal to 1/2 AB ಆಗಿರುತ್ತೆ. ಅಂದರೆ APಯು ABಯ ಅರ್ಧದಷ್ಟಿದೆ. ಅದಕ್ಕಾಗಿ AP is equal to 1/2 ಇಂಟು AB. ಅದೇ ರೀತಿಯಾಗಿ CQ ಎನ್ನುವಂಥದ್ದು DCಯ ಅರ್ಧದಷ್ಟಿರ್ತದೆ. ಯಾಕಂದರೆ Q ಎನ್ನುವಂಥದ್ದು DCಯ ಮಧ್ಯಬಿಂದು ಆಗಿದೆ. ಆದ್ದರಿಂದ CQ 1/2 DC ಆಗಿದೆ. ಇವಾಗ AB is equal to CD ಆಗಿದೆ. ಯಾಕಂದರೆ ಸಮಾಂತರ ಚತುರ್ಭುಜ ತಂದಾಗ ಅದರ ಅಭಿಮುಖ ಬಾಹುಗಳು ಸಮನಾಗಿರೋದ್ರಿಂದ AB is equal to CD ಆಗಿದೆ. AB equal to CQ ಇದೆ. ಯಾಕಂದರೆ ABಯ ಮಧ್ಯಬಿಂದು P ಆಗಿದೆ. ಆದ್ದರಿಂದ AB is equal to PB ಆಗಿರುತ್ತೆ. ಆದ್ದರಿಂದ AB is equal to QC ಆಗಿರುತ್ತೆ. ಯಾಕಂದರೆ ಸಮಾಂತರ ಚತುರ್ಭುಜದ ಅಭಿಮುಖ ಬಾಹುಗಳು ಸಮನಾಗಿರ್ತವೆ, ಅದರ
ಮಧ್ಯಬಿಂದುವಿನಲ್ಲಿ ಉಂಟಾದ ಒಂದು ಬಾಹು ಕೂಡ ಸಮನಾಗಿರ್ತದೆ. ಎ ಪಿ ಈಕ್ವಲ್ ಟು ಕ್ಯೂ ಸಿ ಅಂದಾಗ ಅದು ಸಮೀಕರಣ 2 ಆಗಿರಲಿ. ಆದ್ದರಿಂದ ಎ ಪಿ ಸಿ ಕ್ಯೂ ಒಂದು ಸಮಾಂತರ ಚತುರ್ಭುಜ ಅಂತ ನಾವಿಲ್ಲಿ ಹೇಳ್ಬೋದು. ಅದೇ ರೀತಿಯಾಗಿ ಡಿ ಪಿ ಬಿ ಕ್ಯೂ ಒಂದು ಸಮಾಂತರ ಡಿ ಪಿ ಬಿ ಕ್ಯೂ ಎನ್ನುವಂಥದ್ದು ಚತುರ್ಭುಜವು ಕೂಡ ಒಂದು ಸಮಾಂತರ ಚತುರ್ಭುಜ ಇದೆ. ಯಾಕಂದರೆ ಡಿ ಕ್ಯೂಗೆ ಪ್ಯಾರಲಲ್ ಆಗಿ ಸಮಾಂತರವಾಗಿ ಬಿ ಪಿ ಇದೆ. ಅದೇ ರೀತಿಯಾಗಿ ಡಿ ಕ್ಯೂಗೆ ಸಮಾನವಾಗಿ ಬಿ ಪಿ ಇದೆ. ಆದ್ದರಿಂದ ಡಿ ಪಿ ಬಿ ಕ್ಯೂ ಎನ್ನುವಂಥದ್ದು ಕೂಡ ಒಂದು ಸಮಾಂತರ ಚತುರ್ಭುಜ ಅಂತ ಹೇಳ್ಬೋದು. ಅಥವಾ ಸಪ್ರೇಟಾಗಿ ಇದೇ ರೀತಿಯಾಗಿ ಒಂದೊಂದೇ ಪ್ರಶ್ನೆಯನ್ನು ಕೇಳಿದರೆ ನೀವು ಮೇಲೆ ಸಾಲ್ವ್ ಮಾಡಿದಾಗ ಇದನ್ನು ಕೂಡ ನಾವು ಸಾಲ್ವ್ ಮಾಡ್ತಾ ಬರಬೇಕಾಗ್ತದೆ. ನೆಕ್ಸ್ಟ್ ಮೂರನೇದು, ಚತುರ್ಭುಜ ಪಿ ಎಸ್ ಕ್ಯೂ ಆರ್ನಲ್ಲಿ ಎಸ್ ಪಿ ಪ್ಯಾರಲಲ್ ಟು ಕ್ಯೂ ಆರ್ ಆಗಿದೆ. ಡಿ ಪಿಯ ಒಂದು ಭಾಗ ಎಸ್ ಪಿ ಮತ್ತು ಕ್ಯೂ ಬಿಯ ಒಂದು ಭಾಗ ಕ್ಯೂ ಆರ್ ಆಗಿದೆ. ಆದ್ದರಿಂದ ಎಸ್ ಕ್ಯೂಗೆ ಸಮಾನಾಂತರವಾಗಿ ಪಿ ಆರ್ ಇರ್ತದೆ. ಆದ್ದರಿಂದ ಪಿ ಎಸ್ ಕ್ಯೂ ಆರ್ ಕೂಡ ಒಂದು ಸಮಾಂತರ ಚತುರ್ಭುಜ ಇದೆ ಅಂತ ನಾವಿಲ್ಲಿ ಹೇಳ್ಬೋದು. ಓಕೆ ಫ್ರೆಂಡ್ಸ್, ಸಮಾಂತರ ಚತುರ್ಭುಜಕ್ಕೆ ಸಂಬಂಧಿಸಿದ ಹಾಗೆ ಪ್ರಮೇಯಗಳು ಮತ್ತು ಉದಾಹರಣೆಗಳು ಈ ರೀತಿಯಾಗಿದ್ದವು. ಮುಂದಿನ ಒಂದು ಕ್ಲಾಸ್ನಲ್ಲಿ ಇದಕ್ಕೆ ಸಂಬಂಧಿಸಿದ ಹಾಗೆ ಎಕ್ಸಸೈಸ್ 8.1 ಡಿಸ್ಕಸ್ ಮಾಡ್ತಾನೆ. ಅಲ್ಲಿವರೆಗೂ ನಮ್ಮ ಚಾನಲ್ನ ವೀಕ್ಷಣೆ ಮಾಡ್ತಾಯಿರಿ ಮತ್ತು ಇನ್ನೂವರೆಗೂ ಸಬ್ಸ್ಕ್ರೈಬ್ ಆಗದೇ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ. ಥ್ಯಾಂಕ್ ಯು ಸೋ ಮಚ್.